Good morning, welcome back. So in my last video I was talking about different theorems pertaining to moment of inertia, parallel axis theorem ಮತ್ತೆ perpendicular axis theorem. ಅವಕ್ಕೆ ಮತ್ತೆ ಅಪ್ಲಿಕೇಶನ್ಸ್ ಅನ್ನು ಮಾತಾಡ್ತಾ ಇದ್ದೆ. perpendicular axis theorem ಗೆ ಒಂದು ಡೆರಿವೇಷನ್ ಮಾಡಿದ್ದೀವಿ. ಈಗ ಬನ್ನಿ parallel axis theorem ಕಡೆ ಒಂದು ಸ್ವಲ್ಪ ನೋಡೋಣ. ಸೊ ನೋಡಿ ಇಲ್ಲೇ ಇದೆ parallel axis theorem. It states that iz dash is equal to iz plus ma square. ಈಗ ಒಂದು ಸಣ್ಣ ಡೆರಿವೇಷನ್ ಅನ್ನ ಮಾಡೋಣ. ಈಗ ಒಂದು ಯೂನಿಫಾರ್ಮ್ ರಾಡ್ ಇದೆ, ರಾಡ್ ಆಫ್ ಮಾಸ್ m ಅಂತ ಇಟ್ಕೊಳ್ಳೋಣ. ಆಗ್ಲೇ ಹಿಂದಿನ ವಿಡಿಯೋದಲ್ಲಿ ಮಾಸ್ಲೆಸ್ ರಾಡ್ ಅನ್ನ ತಗೊಂಡು ಎಡ್ಜಸ್ ಅಲ್ಲಿ ಮಾಸ್ ಅನ್ನು ಅಟ್ಯಾಚ್ ಮಾಡಿದ್ದೆ. ಇವಾಗ ಹಂಗಲ್ಲ, ಒಂದು ದೊಡ್ಡ ರಾಡ್ ದಪ್ಪಗಿರೋದು ಸಿಲಿಂಡ್ರಿಕಲ್ ರಾಡ್ ಅನ್ನೇ ತಗೊಳ್ಳೋಣ. ಈ ಮಾಸ್ ಸೆಂಟರ್ ಆಫ್ ಮಾಸ್ ಇಲ್ಲಿದೆ. ದಿಸ್ ಈಸ್ ದ ಆಕ್ಸಿಸ್ ಆಫ್ ರೊಟೇಷನ್, ಆಯ್ತಾ? ಸೊ ಅಬೌಟ್ ದಿಸ್ ಆಕ್ಸಿಸ್ ಆಫ್ ರೊಟೇಷನ್ ಲೆಟ್ ಅಸ್ ಸೇ ಮೊಮೆಂಟ್ ಆಫ್ ಇನರ್ಷಿಯಾ ಈಸ್ ml ಸ್ಕ್ವೇರ್ ಡಿವೈಡೆಡ್ ಬೈ 12. ಸರ್ ಇದು ಹೆಂಗ್ ಸರ್ ಬಂತು ಈಕ್ವೇಷನ್? ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಅದ್ರ ಡಿರೈವೇಷನ್ ಅನ್ನ ಬೇರೆ ಯಾವುದೋ ಬುಕ್ ಅಲ್ಲಿ ಮಾಡಿರ್ತಾರೆ, ಸಿಲೆಬಸ್ ಅಲ್ಲಿ ಇಲ್ಲದೆ ಇರೋದ್ರಿಂದ ನಾನು ಆ ಡಿರೈವೇಷನ್ ಅನ್ನು ಮಾಡೋದಿಲ್ಲ. ಈ ಎಕ್ಸಾಮ್ ಅಲ್ಲಿ ಸರ್ ಮತ್ತೆ ಏನ್ ಮಾಡಬೇಕು? ಕೊಡ್ತಾರೆ ಎಕ್ಸಾಮ್ ಅಲ್ಲಿ ಏನಂತ ಕೊಡ್ತಾರೆ, ಇಫ್ ದ ಮೊಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ದಿ ಆಕ್ಸಿಸ್ ಪಾಸಿಂಗ್ ಥ್ರೂ ಸೆಂಟರ್ ಆಫ್ ಮಾಸ್ ಈಸ್ ml ಸ್ಕ್ವೇರ್ ಬೈ 12, ಕ್ಯಾಲ್ಕುಲೇಟ್ ದ ಮೊಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ಅನ್ ಆಕ್ಸಿಸ್ ಪಾಸಿಂಗ್ ಥ್ರೂ ಒನ್ ಆಫ್ ದ ಎಡ್ಜ್. ನೋಡ್ರಿ ಬಂತು, ಇದು ಸೆಂಟರ್ ಆಫ್ ಮಾಸ್, ಇದು ಒಂದು ಎಡ್ಜ್. ಇಲ್ಲೇ ಇರ್ಬೇಕಂತೇನಿಲ್ಲ, ಯಾವ ಪಾಯಿಂಟ್ ಅಲ್ಲಿ ಬೇಕಾದ್ರೂ ಆಗ್ಬೋದು. ವೆಲ್, ಕಮ್ ಬ್ಯಾಕ್ ಟು ದಿಸ್. ಬಿಟ್ವೀನ್ ದೀಸ್ ಟು ವಾಟ್ ಈಸ್ ದ ಡಿಸ್ಟೆನ್ಸ್? ಎಸ್, ಇಟ್ ಈಸ್ l by 2 because total length is l. This is center of mass, therefore this must be l by 2. ಅರ್ಥ ಆಗ್ತಾ ಇದೆಯಾ? ಸರಿ ಸರ್. ಹಾಗಾದ್ರೆ if this is iz, okay, if this is iz dash, then according to this formula iz dash is equal to iz plus ma square. ma square. ಬನ್ನಿ ಮುಂದುವರಿಯೋಣ. iz dash is therefore is equal to ml square divided by 12 plus m into a ಅಂದ್ರೆ l divided l by 2, a square ಅಂದ್ರೆ l square by 4. ಅರ್ಥ ಆಗ್ತಾ ಇದೆಯಾ? a ಜಾಗಕ್ಕೆ l by 2 ಹಾಕಬೇಕು, a ಸ್ಕ್ವೇರ್ ಇರೋದ್ರಿಂದ l by 2 ಹೋಲ್ ಸ್ಕ್ವೇರ್. ಸಿಂಪ್ಲಿಫೈ ಮಾಡ್ರಿ ಇದನ್ನ. ml square by 12, ml square by 4, LCM ತಗೊಂಡ್ರೆ 12 is the LCM. Okay, this is first term is ml square plus second term 4 3s are 12, 3 into ml square, that is 3 ml square. ಇವೆಲ್ಲ ಹೈಸ್ಕೂಲ್ ಅಲ್ಲಿ ಬೇಕಾದಷ್ಟು ಮಾಡಿರ್ತೀರಾ ಈ ತರದನ್ನ. ಸೊ ಅಲ್ಲಿಗೆ ಸಿಂಪ್ಲಿಫೈ ಮಾಡಿ 3 ml square plus 1 ml square, that is 4 ml square divided by 12. Okay, 4 1s are 4 3s are, this is equal to ml square by 3. This is the moment of inertia about this axis. So this is the application of parallel axis theorem. ಗೊತ್ತಾಯ್ತಲ್ವಾ ವಿದ್ಯಾರ್ಥಿಗಳೇ? ಸೊ ಇಲ್ಲಿಗೆ ಮೊಮೆಂಟ್ ಆಫ್ ಇನರ್ಷಿಯಾ ಸಂಬಂಧಪಟ್ಟಾಗೆ ಸಣ್ಣ ಡೀಟೇಲ್ಸ್ ಅನ್ನ ಮುಗಿಸಿದ್ದೀನಿ. ಈಗ ಇನ್ನೊಂದು ಪಾಯಿಂಟ್ ಇದೆ. ಏನಪ್ಪಾ ಅಂದ್ರೆ ರೇಡಿಯಸ್ ಆಫ್ ಗೈರೇಷನ್ ಅಂತ. ಏನ್ ಸರ್ ಇದು ರೇಡಿಯಸ್ ಆಫ್ ಗೈರೇಷನ್? ನೋಡಿ, ಈ ಮೊಮೆಂಟ್ ಆಫ್ ಇನರ್ಷಿಯಾ ಬರಿಬೇಕಾದ್ರೆ ನಾನು ರ್ಯಾಂಡಮ್ ಆಗಿ ಡಿಫ್ರೆಂಟ್ ಪೊಸಿಷನ್ಸ್ ಅನ್ನ ತಗೋತಾ ಇದ್ನಲ್ವಾ. ಈಗ ಮತ್ತೆ ಅದೇ ಡಯಾಗ್ರಾಮ್ಗೆ, ಹಿಂದಿನ ವಿಡಿಯೋದಲ್ಲಿ ಬರ್ತಿದ್ನಲ್ಲ ಅದೇ ಡಯಾಗ್ರಾಮ್ಗೆ ಬರ್ತೀನಿ. ಇವಾಗ ಈ ತರದ ಒಂದು ರಿಜಿಡ್ ಬಾಡಿ ಇದೆ. ಈಗ ಆಕ್ಸಿಸ್ ಆಫ್ ರೊಟೇಷನ್ ಎಲ್ಲಿ ಬೇಕಾದ್ರೂ ಇರ್ಬೋದು, ಅದು ಬಾಡಿ ಒಳಗಡೆ ಬೇಕಾದ್ರೂ ಇರ್ಬೋದು, ಹೊರಗಡೆ ಬೇಕಾದ್ರೂ ಇರ್ಬೋದು. ಈಗ ಸದ್ಯಕ್ಕೆ ನಾನು ಆಕ್ಸಿಸ್ ಆಫ್ ರೊಟೇಷನ್ ಇಲ್ಲೇ ತಗೋತೀನಿ. ಸರ್ ಇದೇನು ಸೆಂಟರ್ ಆಫ್ ಮಾಸ್? ಹಂಗೇನಿಲ್ಲ, ಸೆಂಟರ್ ಆಫ್ ಮಾಸೇ ಆಗ್ಬೇಕಾಗಿಲ್ಲ, ಎಲ್ಲಿ ಬೇಕಾದ್ರೂ ಆಗ್ಬೋದು. ಅರ್ಥ ಆಯ್ತಾ? ಅಥವಾ ಸೆಂಟರ್ ಆಫ್ ಮಾಸ್ ಮೂಲಕ ಹೋಗಂಗೂ ತಗೋಬಹುದು, ಅಥವಾ ಹೊರಗಡೆ ಹೋಗಂಗೂ ತಗೋಬಹುದು. ಓಕೆ ಸರ್, ಆಯ್ತು, ತಗೊಂಡ್ವಿ. ಈಗ ಈ ಆಬ್ಜೆಕ್ಟಿನ ಡಿಫ್ರೆಂಟ್ ಪಾರ್ಟ್ಸ್ ಅನ್ನ ಕನ್ಸಿಡರ್ ಮಾಡೋಣ. ಡಿಫ್ರೆಂಟ್ ಪಾರ್ಟ್ಸ್ ಈ ಆಕ್ಸಿಸ್ ಇಂದ ಎಷ್ಟೆಷ್ಟು ದೂರದಲ್ಲಿದೆ ಮೆಷರ್ ಮಾಡಬೇಕು, ಆಯ್ತಾ? ಅವನ್ನ ನಾವು r1 ಸ್ಕ್ವೇರ್, r2 ಸ್ಕ್ವೇರ್, r3 ಸ್ಕ್ವೇರ್, r4 ಸ್ಕ್ವೇರ್ ಅಂತ ಬರಿತಾ ಹೋಗ್ತೀವಿ. r1 ಸ್ಕ್ವೇರ್ ಪ್ಲಸ್ r2 ಸ್ಕ್ವೇರ್ ಪ್ಲಸ್ r3 ಸ್ಕ್ವೇರ್ ಪ್ಲಸ್ ಎಟ್ಸೆಟ್ರಾ ಎಲ್ಲ ಆಡ್ ಮಾಡಿ ಡಿವೈಡ್ ಬೈ ಎಷ್ಟು ಆರ್ಗಳಿದೆ, 1 2 3 4 ಎಷ್ಟಿದಾವೋ ಅಷ್ಟು, n ಟೈಮ್ಸ್ ಇದೆ, n ಟೈಮ್ಸ್. ಅರ್ಥ ಆಯ್ತಾ? ಏನೋ ಒಂದು ಆನ್ಸರ್ ಬರುತ್ತೆ. ಬರೋ ಆನ್ಸರ್ಗೆ ಸ್ಕ್ವೇರ್ ರೂಟ್ ಅನ್ನ ತಗೊಂಡ್ರೆ ಆ ಏನು ವ್ಯಾಲ್ಯೂ ಬರುತ್ತೆ ಅದನ್ನ ರೇಡಿಯಸ್ ಆಫ್ ಗೈರೇಷನ್ ಅಂತಾರೆ. ಅದನ್ನ ಸಿಂಬಲ್ k ಇಂದ ರೆಪ್ರೆಸೆಂಟ್ ಮಾಡ್ತಾರೆ. ಸೊ ನಾವು ಡಿಫೈನ್ ರೇಡಿಯಸ್ ಆಫ್ ಗೈರೇಷನ್. ರೇಡಿಯಸ್ ಆಫ್ ಗೈರೇಷನ್ ಅನ್ನು ಡಿಫೈನ್ ಮಾಡೋದು ಹೇಗೆ ಸರ್?
ವೆರಿ ಸಿಂಪಲ್, ಇಟ್ ಈಸ್ ರೂಟ್ ಮೀನ್ ಸ್ಕ್ವಯರ್ ವ್ಯಾಲ್ಯೂಸ್. ರೂಟ್ ಮೀನ್ ಸ್ಕ್ವಯರ್ ವ್ಯಾಲ್ಯೂಸ್ RMS ಅಂತ ಕರೀತಾರೆ. ರೂಟ್ ಮೀನ್ ಸ್ಕ್ವಯರ್ ವ್ಯಾಲ್ಯೂಸ್ ಆಫ್ ವಾಟ್? ರೂಟ್ ಮೀನ್ ಸ್ಕ್ವಯರ್ ಅಂತ ಸಾಕಷ್ಟು ಕಡೆ ಉಪಯೋಗಿಸ್ತೀವಿ. ಕೈನೆಟಿಕ್ ಥಿಯರಿ ಆಫ್ ಗ್ಯಾಸ್ ಅಂತ ಬರುತ್ತೆ, ಅಲ್ಲಿ ವೆಲಾಸಿಟಿಗೆ ರೂಟ್ ಮೀನ್ ಸ್ಕ್ವಯರ್ ಅಂತ ಬರಿತೀವಿ. ನೆಕ್ಸ್ಟ್ ಸೆಕೆಂಡ್ PUC ಹೋದಾಗ ವೋಲ್ಟೇಜ್ ಬರುತ್ತೆ, ಅಲ್ಲಿ ರೂಟ್ ಮೀನ್ ಸ್ಕ್ವಯರ್ ಅಂತ ಬರಿತೀವಿ. ಕರೆಂಟ್ಗೆ ರೂಟ್ ಮೀನ್ ಸ್ಕ್ವಯರ್ ಅಂತ ಬರಿತೀವಿ. ರೂಟ್ ಮೀನ್ ಸ್ಕ್ವಯರ್ ಆಫ್ ವಾಟ್ ಅಂತ ಪ್ರಶ್ನೆ. ಇಲ್ಲಿ ಈ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸಸ್ ಇದಾವಲ್ಲ ಅದ್ರದ ರೂಟ್ ಮೀನ್ ಸ್ಕ್ವೇರ್, ಹಾಗಾಗಿ ಕೆ ಬಂದ್ಬಿಟ್ಟು ರೂಟ್ ಮೀನ್ ಸ್ಕ್ವೇರ್ ಆಫ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸಸ್ ಬಿಟ್ವೀನ್ ಆಕ್ಸಿಸ್ ಆಫ್ ರೊಟೇಷನ್ ಅಂಡ್ ಡಿಫರೆಂಟ್ ಪಾರ್ಟ್ಸ್ ಆಫ್ ದ ರಿಜಿಡ್ ಬಾಡಿ. ದಿಸ್ ಈಸ್ ದ ಡೆಫಿನೇಷನ್ ಆಫ್ ರೇಡಿಯಸ್ ಆಫ್ ಗೈರೇಷನ್. ದಿಸ್ ಇಸ್ ದ ಡೆಫಿನೇಷನ್ ಆಫ್ ರೇಡಿಯಸ್ ಆಫ್ ಗೈರೇಷನ್. ಸೊ ಇಟ್ ಡಿಪೆಂಡ್ಸ್ ಅಪಾನ್ ದ ರೂಟ್ ಮೀನ್ ಸ್ಕ್ವೇರ್. ನೋಡ್ರಿ, ಇವಾಗ ಈ ಆಕ್ಸಿಸ್ ಅನ್ನ ತಗೊಂಡಾಗ ಇವೆಲ್ಲ ಡಿಸ್ಟೆನ್ಸಸ್ ಗಳಾಗ್ತವೆ. ಬೈ ಚಾನ್ಸ್ ನಾನು ಇಲ್ಲಿ ಆಕ್ಸಿಸ್ ಅನ್ನ ತಗೋತೀನಿ ಅಂದ್ಕೊಳ್ಳಿ, ಅವಾಗ ಈ ಡಿಸ್ಟೆನ್ಸ್ ಗಳನ್ನೇ ತಗೋಬೇಕು, ಈ ಕಡೆ ಇವನ್ ತಗೋಬೇಕು. ಅರ್ಥ ಆಯ್ತಾ? ಅಂದರೆ K, radius of gyration, is not a constant quantity. It varies from axis to axis. So it depends upon the axis of rotation. Okay na? ಆಮೇಲೆ ಈ ರೇಡಿಯಸ್ ಆಫ್ ಗೈರೇಷನ್ ವ್ಯಾಲ್ಯೂನ ಬರೆಯೋದು ಹೆಂಗೆ ಸರ್? ಯಾವ್ದಾದ್ರು ಒಂದು ಮೊಮೆಂಟ್ ಆಫ್ ಇನರ್ಷಿಯಾ ಫಾರ್ಮುಲಾ ಕೊಟ್ಟಾಗ ಬರೆಯೋದು ಹೆಂಗೆ ಸರ್? ನೋಡಿ, ಮೊಮೆಂಟ್ ಆಫ್ ಇನರ್ಷಿಯಾ ನಾನು ಮೊದಲೆಲ್ಲ ಏನು ಬರೀತಿದ್ದೆ, I = m/r² ಅಂತ ಬರೀತಾ ಇದ್ದೆ. ಇದು 100% ಕರೆಕ್ಟ್ ಅಲ್ಲ ಇದು, ಆಯ್ತಾ? ಈ ಕರೆಕ್ಟಾಗಿ ಬರೀಬೇಕು ಅಂತಂದ್ರೆ I should be mass times square of the radius of gyration. ಇದು ಕರೆಕ್ಟ್. I = mk² ಅಂತ ಬರೀಬೇಕು, ವೇರ್ k is radius of gyration. ಓಕೆನಾ? ಈಗ ರೇಡಿಯಸ್ ಆಫ್ ಗೈರೇಷನ್ ಅನ್ನ ಬರೆಯೋದು ಹೇಗೆ ಸರ್? ಡಿಫ್ರೆಂಟ್ ಆಕ್ಸಿಸ್ಗೆ ಡಿಫ್ರೆಂಟ್ k ಇರುತ್ತೆ ಅಂತ ಹೇಳಿದ್ರೆ ಅದನ್ನ ಬರೆಯೋದು ಹೆಂಗೆ ಸರ್? ಬಹಳ ಸುಲಭ. ಯಾವ್ದಾದ್ರು ಒಂದು ಮೊಮೆಂಟ್ ಆಫ್ ಇನರ್ಷಿಯಾ ಫಾರ್ಮುಲಾ ತಗೊಳ್ಳಿ. ಈಗ ನೋಡಿ, ಫಾರ್ ಎಕ್ಸಾಂಪಲ್ ಈ ಮೊಮೆಂಟ್ ಆಫ್ ಇನರ್ಷಿಯಾ ಫಾರ್ಮುಲಾನೇ ತಗೋತೀನಿ. ತಗೊಳ್ತೀರಾ? ತಗೊಂಡ ಮೇಲೆ ಇಲ್ಲಿ ಎಮ್ ಅನ್ನ ಬಿಟ್ಬಿಡಿ, ಇನ್ನು ಏನು ಉಳಿದಿರುತ್ತೋ, ಏನು ಉಳಿಯುತ್ತೆ ಅಲ್ಲಿ? L² / 12 ಉಳಿಯುತ್ತೆ. ಅದಕ್ಕೆ ಸ್ಕ್ವೇರ್ ರೂಟ್ ತಗೊಂಡ್ಬಿಟ್ರೆ ಬರೋದೇ ರೇಡಿಯಸ್ ಆಫ್ ಗೈರೇಷನ್. ದಟ್ ಈಸ್ ಈಕ್ವಲ್ ಟು L / √12 ಅಂತ ಬರಿಬಹುದು. ಆ √12 ಅನ್ನು ಬೇಕಾದ್ರೆ ನೀವು 2√3 ಅಂತ ಬರಿಬಹುದು. L / 2√3 ಅಂತ ಬರಿಬಹುದು. ಯಾಕೆ 2√3 ಏನಾದ್ರು ಗೊತ್ತಾಗ್ತಾ ಇದೆಯಾ? ಎಸ್ ಸರ್, ನಮಗೆ ಗೊತ್ತಾವೆಲ್ಲ ಮೈನ್ಯೂಟ್ ಥಿಂಗ್ಸ್, ಏನು ಅದೇನು ಎಕ್ಸ್ಪ್ಲೈನ್ ಮಾಡೋದು ಬೇಕಾಗಿಲ್ಲ ಅಂತ ಹೇಳ್ಬೋದು, ಆದರೂ ಹೇಳ್ತೀನಿ. ನೋಡ್ರಿ, 12 ಅನ್ನ 4 × 3 ಅಂತ ಬರ್ಕೋತೀನಿ, ಆಯ್ತಾ? √12 ಅಂದ್ರೆ √4 × 3, √4 ಅಂದ್ರೆ 2, √3 ಅಂದ್ರೆ √3ನೇ. ಅದಕ್ಕೆ L/√3 ಬರದೆ. ಕೇಳ್ಬೋದು, ಒಂದು ಮಾರ್ಕಿ ಕೇಳ್ಬೋದು, ವಾಟ್ ಈಸ್ ದ ರೇಡಿಯಸ್ ಆಫ್ ಗೈರೇಷನ್ ಫಾರ್ an axis passing through center of the uniform rod? ಆಕ್ಸಿಸ್ ಅನ್ನ ಡಿಫೈನ್ ಮಾಡಲೇಬೇಕು ವಿದ್ಯಾರ್ಥಿಗಳೇ. ಆಯ್ತಪ್ಪ, ಇಲ್ಲಿಗೆ ಬರೋಣ. ಇದಕ್ಕೆ ಏನು ಸರ್ ಸೆಂಟ್ರ್ ರೇಡಿಯಸ್ ಆಫ್ ಗೈರೇಷನ್? ಆಗ್ಲೇ ಬರ್ದಿದೀವಲ್ಲ ಮೊಮೆಂಟ್ ಆಫ್ ಇನರ್ಷಿಯಾನ, ml²/3 ಅಂತ. ಸೊ ಈ ಆಕ್ಸಿಸ್ಗೆ ಕೆ ವ್ಯಾಲ್ಯೂ ಬಂದು L / √3. ಎಮ್ ಬಿಡಬೇಕು, ಇಲ್ಲಿರೋದಕ್ಕೆ ರೂಟ್ ತಗೋಬೇಕು. L²/3 ಇದೆ, L/3. ಸೊ ಇವಾಗ ನಾನು ನಿಮ್ಗೆ ಒಂದಷ್ಟು ಮೊಮೆಂಟ್ ಆಫ್ ಇನರ್ಷಿಯಾ ಲಿಸ್ಟ್ಗಳನ್ನು ಕೊಡ್ತೀನಿ. ಡಿಫ್ರೆಂಟ್ ಆಬ್ಜೆಕ್ಟ್ಸ್ಗೆ ಡಿಫ್ರೆಂಟ್ ಮೊಮೆಂಟ್ ಆಫ್ ಇನರ್ಷಿಯಾಗಳನ್ನು ಕೊಡ್ತೀನಿ. ಅದಕ್ಕೆ ನೀವು ರೇಡಿಯಸ್ ಆಫ್ ಗೈರೇಷನ್ ಅನ್ನ ಬರೀರಿ. ಫಾರ್ ಎಕ್ಸಾಂಪಲ್ ನೋಡ್ರಿ, ಇನ್ನೊಂದು ಫಾರ್ಮುಲಾ ಬರೀತೀನಿ. m × L² + B² / 12 ಅಂತ ಒಂದು ಮೊಮೆಂಟ್ ಆಫ್ ಇನರ್ಷಿಯಾ ಇದೆ ಅಂತ ಇಟ್ಕೊಳ್ಳೋಣ. ಇದಕ್ಕೆ ರೇಡಿಯಸ್ ಆಫ್ ಗೈರೇಷನ್ ಬರೆಯೋದು ಹೆಂಗೆ? ಬಹಳ ಸುಲಭ. k = m ಅನ್ನ ಬಿಟ್ಬಿಡಿ, ಇನ್ನು ಉಳಿದಿರೋದಕ್ಕೆ ರೂಟ್ ತಗೊಂಡ್ಬಿಡ್ರಿ. √L² + B² / 12 ಅಂದ್ರೆ √2√3 ಆಗಲೇ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಇಷ್ಟೇನೆ, ಇದನ್ನ ಮಾಡಿಬಿಟ್ರೆ ರೇಡಿಯಸ್ ಆಫ್ ಗೈರೇಷನ್ ಬಂದೋಗುತ್ತೆ. ಸೊ ನಿಮ್ಗೆ ಒಂದಷ್ಟು ಲಿಸ್ಟ್ ಅನ್ನ ಕೊಟ್ಟಿದ್ದೆ, ಆ ಲಿಸ್ಟ್ ಅನ್ನ ನೋಡಿಕೊಂಡು ರೇಡಿಯಸ್ ಆಫ್ ಗೈರೇಷನ್ ಅನ್ನ ಬರೀರಿ. ಸೊ ಇಷ್ಟು ಮೊಮೆಂಟ್ ಆಫ್ ಇನರ್ಷಿಯಾಗೆ ಸಂಬಂಧಪಟ್ಟಂಗೆ ಇನ್ನೊಂದು 2-3 ಕಾನ್ಸೆಪ್ಟ್ಗಳಿದಾವೆ, ಅವನ್ನ ಹೇಳಿ ಈ ಚಾಪ್ಟರ್ನ ವೈಂಡ್ ಅಪ್ ಮಾಡ್ತೀನಿ. ನೆಕ್ಸ್ಟ್ ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ, ನೋಡಿ, ಈ ರೊಟೇಷನಲ್ ಮೋಷನ್ಗೂ ಲೀನಿಯರ್ ಮೋಷನ್ಗೂ ಸಾಕಷ್ಟು ಸಿಮಿಲಾರಿಟೀಸ್ ಇದಾವೆ ಅಂತ ಹೇಳ್ಕೊಂಡು ಬಂದಿದ್ದೀನಿ. ಇನ್ನು ಒಂದು ಸಿಮಿಲಾರಿಟಿನ ಹೇಳ್ತೀನಿ. ಯಾವುದಪ್ಪ ಅಂದ್ರೆ ವರ್ಕ್ ಡನ್ ಅಂತ ಬಂದಾಗ ಲೀನಿಯರ್ ಮೋಷನ್ ಅಲ್ಲೂ ವರ್ಕ್ ಡನ್ ಇದೆ, ರೊಟೇಷನಲ್ ಮೋಷನ್ ಅಲ್ಲೂ ವರ್ಕ್ ಡನ್ ಇದೆ. ಆಗ ರೊಟೇಷನಲ್ ಮೋಷನ್ ಅಲ್ಲಿ ವರ್ಕ್ ಡನ್ ಅನ್ನು ಕಂಡುಹಿಡಿಯೋದು ಹೇಗೆ? ಸೊ ಲೆಟ್ ಅಸ್ ಪ್ರೊಸೀಡ್ ಫರ್ದರ್. ಜಸ್ಟ್ ವೇಟ್ ಫಾರ್ 1 second. ಓಕೆ, ವೆಲ್, ನೌ ಲೆಟ್ ಮಿ ಕಮ್ ಬ್ಯಾಕ್.
ರೊಟೇಷನಲ್ ಮೋಷನ್. ಈ ರೊಟೇಷನಲ್ ಮೋಷನ್ಗೆ ವರ್ಕ್ ಡನ್ ಕಂಡುಹಿಡಿಯೋಕ್ಕಿಂತ ಮುಂಚೆ ಒಂದು ಸಣ್ಣ ಎಕ್ಸ್ಪ್ಲನೇಷನ್ ನೋಡಿ ವಿದ್ಯಾರ್ಥಿಗಳೇ. ಯಾವುದೇ ಒಂದು ಆಬ್ಜೆಕ್ಟ್ ರೊಟೇಟ್ ಆಗಬೇಕು ಅಂತಂದ್ರೆ ಏನಿರಬೇಕು? ಎಸ್, ಯು ಆರ್ ಕರೆಕ್ಟ್, ಟಾರ್ಕ್ ಇರಬೇಕು. ಈಗ ಯಾವುದೇ ಒಂದು ಆಬ್ಜೆಕ್ಟ್ ಮೂವ್ ಆಗಬೇಕು ಅಂದ್ರೆ ಏನಿರಬೇಕು ಅಂತ ಕೇಳಿದ್ರೆ ನೀವೇನು ಹೇಳ್ತೀರಾ? ಸರ್, ಫೋರ್ಸ್ ಇರಬೇಕು. ಸೊ ಲೈಕ್ ಫೋರ್ಸ್ ಕಾಸಸ್ ಲೀನಿಯರ್ ಮೂವ್ಮೆಂಟ್, ಟಾರ್ಕ್ ಕಾಸಸ್ ರೊಟೇಷನಲ್ ಮೂವ್ಮೆಂಟ್. ಈಗ ಒಂದು ಡಿಸ್ಕ್ ಹೀಗೆ ತಿರುಗ್ತಾ ಇದೆ ಅಂದ್ರೆ ಟಾರ್ಕ್ ಇರಲೇಬೇಕು. ಆ ಟಾರ್ಕ್ ಯಾವ ಕಡೆಗಿರುತ್ತೆ? ಡೈರೆಕ್ಷನ್ ಆಫ್ ದ ಟಾರ್ಕ್ ಹೆಂಗ್ ಕಂಡುಹಿಡಿತೀರಾ? ಎಸ್, ಇಟ್ ಈಸ್ ಫ್ರಮ್ ದಿ ರೈಟ್ ಹ್ಯಾಂಡ್ ರೂಲ್. ಹೌ? ಬಿಕಾಸ್ ಟಾರ್ಕ್ ಈಸ್ ಈಕ್ವಲ್ ಟು ಕ್ರಾಸ್ ಪ್ರಾಡಕ್ಟ್ ಆಫ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಂಡ್ ದ ಫೋರ್ಸ್ ಆಕ್ಟಿಂಗ್ ಆನ್ ದ ಬಾಡಿ. ಈಗ ಇದೇ ರಿಜಿಡ್ ಬಾಡಿ ಅಂದ್ಕೊಳ್ಳೋಣ. ನಾನು ಇಲ್ಲಿ ಫೋರ್ಸ್ ಅನ್ನು ಅಪ್ಲೈ ಮಾಡಿದ್ದೀನಿ. ಇದು ಫೋರ್ಸ್ ಅಂತ ಇಟ್ಕೊಳ್ಳಿ. ಇದು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಈ ಡಿಸ್ಟೆನ್ಸ್ಗೂ ಈ ಫೋರ್ಸ್ಗೂ ಪರ್ಪೆಂಡಿಕ್ಯುಲರ್ ಕ್ರಾಸ್ ಪ್ರಾಡಕ್ಟ್ ಮಾಡಿಬಿಟ್ರೆ ಟಾರ್ಕ್ ಬರುತ್ತೆ. ಟಾರ್ಕ್ ಈಸ್ ಅಲಾಂಗ್ ದಿ ಆಕ್ಸಿಸ್ ಆಫ್ ರೊಟೇಷನ್. ಟಾರ್ಕ್ ಈಸ್ ಅಲಾಂಗ್ ದಿ ಆಕ್ಸಿಸ್ ಆಫ್ ರೊಟೇಷನ್. ಇವಾಗ ಒಂದು ಫಾರ್ ಅ ಸಿಂಪಲ್ ಪರ್ಪಸ್ ಐ ಕನ್ಸಿಡರ್ ಒನ್ ರೆಕ್ಟ್ಯಾಂಗ್ಯುಲರ್ ಬಾಡಿ ಅಂತ ಇಟ್ಕೊಳ್ಳೋಣ. ರ್ಯಾಂಡಮ್ ಬಾಡಿ ಬೇಡ, ರೆಕ್ಟ್ಯಾಂಗ್ಯುಲರ್ ಬಾಡಿ ಇಟ್ಕೊಳ್ಳೋಣ, ಈಸಿಯಾಗಿ ಅರ್ಥ ಆಗುತ್ತೆ. ಆಯ್ತಾ? ಇದು ರೆಕ್ಟ್ಯಾಂಗ್ಯುಲರ್ ಪ್ಲೇಟ್ ಅಂತ ಇಟ್ಕೊಳ್ಳಿ. ಇದು ಝೆಡ್ ಆಕ್ಸಿಸ್, ಗೊತ್ತಾಗ್ತಾ ಇದೆಯಾ? ಇದು ಝೆಡ್ ಆಕ್ಸಿಸ್. ಈಗ ಈ ಆಬ್ಜೆಕ್ಟಿನ ಮೇಲೆ ನಾನು ಇಲ್ಲಿ ಫೋರ್ಸ್ ಅನ್ನು ಅಪ್ಲೈ ಮಾಡಿದೆ. ಇಲ್ಲಿ ಫೋರ್ಸ್ ಅನ್ನು ಅಪ್ಲೈ ಮಾಡಿದೆ, ಗೊತ್ತಾಯ್ತಾ? ಫೋರ್ಸ್ ಅನ್ನು ಅಪ್ಲೈ ಮಾಡಿ ಏನ್ ಮಾಡ್ತಾ ಇದ್ದೀನಿ? ಈ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅನ್ನ ಕಂಡಿಡ್ಕೋತಾ ಇದ್ದೀನಿ. ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. So between these two there is some angle, maybe theta, maybe alpha, some angle. Okay, ಆಲ್ಫಾನೇ ಬರೆಯೋಣ ಬಿಡಿ, ಏನಂತೆ. ಸೊ ಈ ತರ ಒಂದಿದೆ. ಆಯ್ತಾ? ನೋಡಿ ವಿದ್ಯಾರ್ಥಿಗಳೇ, ಈಗ ಇದೇ ಒಂದು ಆಬ್ಜೆಕ್ಟು. ಈ ಆಬ್ಜೆಕ್ಟ್ ಹಿಂಗೆ ತಿರುಗಬೇಕು ಅಂದ್ರೆ ನೋಡಿ, ಈ ಆಬ್ಜೆಕ್ಟು ಹಿಂಗೆ ತಿರುಗಬೇಕು ಅಂದ್ರೆ ಫೋರ್ಸ್ ಅನ್ನು ನಾನು ಹಿಂಗೆ ತಾನೇ ಕೊಡಬೇಕು. ಫೋರ್ಸ್ ಅನ್ನು ಹಿಂಗೆ ಕೊಟ್ಟೆ, ರೇಡಿಯಲ್ ಡಿಸ್ಟೆನ್ಸ್ ಅನ್ನು ಹಿಂಗೆ ತಗೊಂಡೆ, ಆಬ್ಜೆಕ್ಟ್ ಈ ಆಕ್ಸಿಸ್ ನ ಮೇಲೆ ತಿರುಗ್ತಾ ಇದೆ. ಅಂದ್ರೆ ಅಪ್ಲೈ ಮಾಡಿರೋ ಫೋರ್ಸ್ ಈ ಪ್ಲೇನ್ ಅಲ್ಲಿ ಇದೆ, ರೇಡಿಯಸ್ ವೆಕ್ಟರ್ ಈ ಪ್ಲೇನ್ ಅಲ್ಲೇ ಇದೆ, ಆದ್ರೆ ಆಕ್ಸಿಸ್ ಪರ್ಪೆಂಡಿಕ್ಯುಲರ್ ಪ್ಲೇನ್ ಅಲ್ಲಿ ಇದೆ. ಗೊತ್ತಾಗ್ತಾ ಇದೆಯಾ? ಇಲ್ಲಿ ಪ್ಯಾರಲಲ್ ಪರ್ಪೆಂಡಿಕ್ಯುಲರ್ ಬಹಳ ತಲೆ ತಿಂತವೆ. ಯಾಕೆಂದ್ರೆ ಈ ಆಕ್ಸಿಸ್ ಅನ್ನೋದು ಕಾಣದೇ ಇರೋಂಥ ಲೈನು. ಕಂಡುಬಿಟ್ಟಿದ್ರೆ ನಮ್ಗೆ ಏನೂ ಆಗ್ತಾ ಇರಲಿಲ್ಲ. ಸೊ ಅದಕ್ಕೆ ನಾನು ಹೇಳೋದು ಸ್ವಲ್ಪ ಇಮ್ಯಾಜಿನೇಷನ್ ಬೇಕು ಫಿಸಿಕ್ಸ್ ಕಲಿಬೇಕಾದ್ರೆ. ಸೊ ಇಲ್ಲಿ ಒಂದು ವಯರ್ ಇದೆ ಅಂತ ತಿಳ್ಕೊಳ್ಳಿ, ವಯರ್ನ ಮೇಲೆ ಹಿಂಗೆ ತಿರುಗ್ತಾ ಇದೆ ಅಂತ ಇಟ್ಕೊಳ್ಳಿ. ಆಯ್ತಾ? ಅಥವಾ ಒಂದು ಮೊಳೆ ಇದೆ ಅಥವಾ ದಾರ ಇದೆ ಅಂತ ಹೇಳಿ ಅದ್ರ ಮೇಲೆ ಹಿಂಗೆ ತಿರುಗ್ತಾ ಇದೆ ಅಂತ ಇಟ್ಕೊಳ್ಳಿ. ಆಯ್ತಾ? ಸೊ ದಿಸ್ ಈಸ್ ಆಕ್ಸಿಸ್ ಆಫ್ ರೊಟೇಷನ್, ದಿಸ್ ಇಸ್ ಅಪ್ಲೈಡ್ ಫೋರ್ಸ್, ದಿಸ್ ಇಸ್ ದ ರೇಡಿಯಲ್ ಡಿಸ್ಟೆನ್ಸ್. ಇಷ್ಟು ಹೇಳಿದ ಮೇಲೆ ನಾನು ಇವಾಗ ಯಾವ ಟಾರ್ಕ್ ಅನ್ನು ತಗೋಬೇಕು? ಐ ಹ್ಯಾವ್ ಟು ಕನ್ಸಿಡರ್ ಟಾರ್ಕ್ ಓನ್ಲಿ ಅಲಾಂಗ್ ದಿ ವರ್ಟಿಕಲ್ ಆಕ್ಸಿಸ್. ದಟ್ ಮೀನ್ಸ್ ಐ ಶುಡ್ ಕನ್ಸಿಡರ್ ಓನ್ಲಿ ಟೌ ಝೆಡ್. ಸರ್, ಹಂಗಾರೆ ಬೇರೆ ಬೇರೆ ಟಾರ್ಕು ಇರ್ತಾವ ಸರ್? ಇರಬಹುದು. ಇವಾಗ ನೋಡ್ರಪ್ಪ, ಈ ಆಬ್ಜೆಕ್ಟ್ ನಾನು ಹಿಂಗೆ ತಿರುಗಿಸ್ತಾ ಇದ್ದೀನಿ ಅಂದರೆ ಬೈ ಅಪ್ಲೈಯಿಂಗ್ ಫೋರ್ಸ್ ಲೈಕ್ ದಿಸ್. ಇನ್ನೊಬ್ಬ ಯಾರೋ ಬಂದು ಹಿಂಗೂ ತಳ್ಬೋದಲ್ವಾ? ಹಿಂಗೆ ತಿರುಗ್ತಾ ಇರ್ಬೇಕಾದ್ರೆ ಹಿಂಗೂ ತಿರುಗ್ಬೋದಲ್ವಾ? Did you understand? So don't consider all such forces. Consider only those forces which are producing the torque along vertical direction, producing the torque along the axis of rotation. So ಯಾವ ಟಾರ್ಕ್ ಅನ್ನು ಕನ್ಸಿಡರ್ ಮಾಡಬೇಕು ಅಂದ್ರೆ ನೀವು consider the torque only along the axis of rotation, that is tau z. you have to consider tau z ಅನ್ನು ಕನ್ಸಿಡರ್ ಮಾಡಬೇಕು ಅಂದ್ರೆ ಫೋರ್ಸ್ ಎಲ್ಲಿರೋದನ್ನ ತಗೋಬೇಕು? yes, you are correct. Force we have to consider which are present in the plane. ಸೊ ಈಗ ಸಮ್ಮರಿ ಹೇಳ್ಬಿಡ್ತೀನಿ. ಟಾರ್ಕ್ we have to consider perpendicular to plane. Force and the distance we have to consider parallel to plane. ಮುಗಿದೋಯ್ತು ಕತೆ, ಇನ್ನೇನು ಜಾಸ್ತಿ ಇಲ್ವೇ ಇಲ್ಲ. ಸೊ ಯಾವ ಟಾರ್ಕ್ ಅನ್ನು ತಗೋಬೇಕು, ಯಾವ ಫೋರ್ಸ್ ಅನ್ನು ತಗೋಬೇಕು, ಯಾವ ರೇಡಿಯಸ್ ಅನ್ನು ತಗೋಬೇಕು? ಟಾರ್ಕ್ ಆಲ್ವೇಸ್ ಪರ್ಪೆಂಡಿಕ್ಯುಲರ್ ಟು ಪ್ಲೇನ್ ತಗೋಬೇಕು, ಫೋರ್ಸ್ ಯಾವಾಗಲೂ ಪ್ಯಾರಲಲ್ ಟು ಪ್ಲೇನ್ ತಗೋಬೇಕು. ಎಸ್ ಸರ್, ತಗೊಂಡಾಯ್ತು. ಸರಿ ಸರ್, ಇವಾಗ ಅದೇನೋ ವರ್ಕ್ ಅಂತ ಹೇಳಿದ್ರಲ್ಲ, ಅದೊಂಚೂರು ಹೇಳ್ಬಿಡಿ. ವೆಲ್, ವಿ ವಿಲ್ ಕಮ್ ಟು ದಿ ಡಿರೈವೇಶನ್ ಆಫ್ ವರ್ಕ್ ಡನ್ ಬಗ್ಗೆ ಮಾತಾಡೋಣ. ಈಗ ಫುಲ್ ಆಬ್ಜೆಕ್ಟ್ ಬೇಡ. ಈಗ ಒಂದು ಸಣ್ಣ ಒಂದು ಒಂದು ಪಾರ್ಟ್ ಅನ್ನು ತಗೊಂತೀನಿ. ಇದರಲ್ಲಿ ಇಲ್ಲಿ ಯಾವುದೋ ಒಂದು ಪಾರ್ಟ್ ಅನ್ನು ತಗೋತೀನಿ. ಆಯ್ತಾ? ಇದು ಮೈ ಕೋಆರ್ಡಿನೇಟ್ ಸಿಸ್ಟಮ್. ದಿಸ್ ಈಸ್ ಎಕ್ಸ್ ಆಕ್ಸಿಸ್, this is x-axis, say this is y-axis ಅಂತ ಇಟ್ಕೊಳ್ಳೋಣ. This object is at an angle of theta, so this is x-axis.
ಓಕೆ ವೆಲ್ ದಿಸ್ ವೈ ಆಕ್ಸಿಸ್ ಝೆಡ್ ಆಕ್ಸಿಸ್ ತಗೊಳ್ಳಿ, ಏನು ತೊಂದರೆ ಏನಿಲ್ಲ, ಝೆಡ್ ಆಕ್ಸಿಸ್ ತಗೋಬಹುದು ಆಯ್ತಾ. ಸೊ ಈ ಆಬ್ಜೆಕ್ಟು ಇಲ್ಲಿಂದ ಇಲ್ಲಿಗೆ ಥೀಟಾ ಆಂಗಲ್ ಅಲ್ಲಿ ಇದೆ, ಥೀಟಾ ಈಸ್ ದ ಆಂಗಲ್. ಇಲ್ಲಿ ನಾನು ಫೋರ್ಸ್ ಅನ್ನು ಅಪ್ಲೈ ಮಾಡಿದೆ, ದಿಸ್ ಈಸ್ ಮೈ ರೇಡಿಯಸ್ ವೆಕ್ಟರ್, ಡಿಡ್ ಯು ಅಂಡರ್ಸ್ಟ್ಯಾಂಡ್? ಎಸ್ ಸರ್, ಅರ್ಥ ಆಗ್ತಾ ಇದೆ. ಈಗ ಈ ಆಬ್ಜೆಕ್ಟು ಹೀಗೆ ತಿರುಗುತ್ತೆ ಆಯ್ತಾ, ಇಲ್ಲಿಗೆ ಬಂತು ಅಂದ್ರೆ ಇಟ್ ಹ್ಯಾಸ್ ಕವರ್ಡ್ ಅನ್ ಆಂಗಲ್ ಆಫ್ ಡಿ ಥೀಟಾ, ಓಕೆ ಸರಿ ಸರ್. ಹಾಗಾದ್ರೆ ಈ ಪಾಯಿಂಟ್ ಅಲ್ಲಿ ಒಂದು ಟ್ಯಾಂಜೆಂಟ್ ಅನ್ನ ಡ್ರಾ ಮಾಡಿದರೆ, ಒಂದು ಟ್ಯಾಂಜೆಂಟ್, ಸ್ವಲ್ಪ ಡಯಾಗ್ರಾಮ್ ಕ್ಲಮ್ಸಿ ಆಗ್ತಾ ಇದೆ, ಇದು ಟ್ಯಾಂಜೆಂಟ್ ಅನ್ನ ಡ್ರಾ ಮಾಡಿದರೆ, ಓಕೆ ದಿಸ್ ಟ್ಯಾಂಜೆಂಟ್ represents the displacement. This line and this line are perpendicular to each other. So this is d theta. Let me take this angle as phi, this angle as alpha. ನೋಡಿ ಈ ಡಯಾಗ್ರಾಮ್ ಅನ್ನ, ಈ ಪರ್ಟಿಕ್ಯುಲರ್ ಪೋರ್ಷನ್ ಅನ್ನ ಮತ್ತೊಮ್ಮೆ ಬರೀತೀನಿ. ದಿಸ್ ಈಸ್ ದ ಆಬ್ಜೆಕ್ಟ್ಸ್ ಇನಿಷಿಯಲ್ ಪೊಸಿಷನ್, ದಿಸ್ ಈಸ್ ದ ಆರ್ಕ್, ದಿಸ್ ಈಸ್ ದ ಫೈನಲ್ ಪೊಸಿಷನ್. ಓಕೆ, ದಿಸ್ ಈಸ್ ಡಿ ಥೀಟಾ, ದಿಸ್ ಈಸ್ ರೇಡಿಯಸ್ ವೆಕ್ಟರ್, ದಿಸ್ ಈಸ್ ಫೋರ್ಸ್ ಡೈರೆಕ್ಷನ್, ಬಿಟ್ವೀನ್ ದೀಸ್ ಟು ದೇರ್ ಈಸ್ ಸಮ್ ಆಂಗಲ್ ಆಲ್ಫಾ, ದಿಸ್ ಈಸ್ ದ ಡಿಸ್ಪ್ಲೇಸ್ಮೆಂಟ್, ಬಿಟ್ವೀನ್ ದೀಸ್ ಟು ದೇರ್ ಈಸ್ ಸಮ್ ಆಂಗಲ್ ಫೈ. ಓಕೆ, ಇಷ್ಟ ಆಯ್ತು, ಇದು ರೇಡಿಯಸ್ ವೆಕ್ಟರ್ ಆಯ್ತು. ಈಗ ವರ್ಕ್ ಡನ್ ನಮಗೆಲ್ಲ ಗೊತ್ತಿದೆ, ಡಿ ಡಬ್ಲ್ಯೂ ಇಸ್ ಈಕ್ವಲ್ ಟು ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಇಂಟು ಕಾಸ್ ಆಫ್ ದಿ ಆಂಗಲ್ ಬಿಟ್ವೀನ್ ದ ಡಿಸ್ಪ್ಲೇಸ್ಮೆಂಟ್. ಇದು ನೋಡಿ, ಇದು ಡಿಸ್ಪ್ಲೇಸ್ಮೆಂಟ್, ಇದು ಫೋರ್ಸ್, ಅವೆರಡರ ಮಧ್ಯೆ ಇರೋ ಆಂಗಲ್ ಫೈ, ಗೊತ್ತಾಯ್ತಾ, ಫೈ. ದಟ್ ಈಸ್ ಈಕ್ವಲ್ ಟು ಎಫ್ ಇಂಟು ಡಿ ಎಸ್ ಕಾಸ್ ಫೈ. ಓಕೆ ವಿದ್ಯಾರ್ಥಿಗಳೇ, ಇಲ್ಲಿ ಒಂದು ಸ್ವಲ್ಪ ಗಮನಿಸಬೇಕು ನೀವು, ಜಸ್ಟ್ 1 minute. ಇಲ್ಲಿ ಈ ಲೈನ್ಗೂ ಮಧ್ಯೆ ಇರೋ ಆಂಗಲ್ 90 ಡಿಗ್ರಿ ಆಯ್ತಾ. ಅದರಲ್ಲಿ ಫೈ ಹೋಯ್ತು ಅಂದ್ರೆ ಉಳಿಯೋದೆಷ್ಟು, ಆಲ್ಫಾ. ಹಾಗಾದ್ರೆ ಫೈ ಅನ್ನು ನಾನು ಕಾಸ್ 90 ಮೈನಸ್ ಆಲ್ಫಾ ಅಂತ ಬರಿಬೋದಾ? ದಟ್ ಮೀನ್ಸ್ 90 ಮೈನಸ್ ಆಲ್ಫಾ ಮಾಡಿದ್ರೆ ಫೈ ಬರುತ್ತೆ ಅಲ್ವಾ? ಎಸ್ ಸರ್, ಬರೀಬಹುದು, ಏನಂತ ಕಾಂಪ್ಲಿಕೇಟೆಡ್ ಏನಲ್ಲ. ಸರಿ, ಓಕೆ, ದಟ್ ಈಸ್ ಎಫ್ ಇಂಟು ಡಿ ಎಸ್ ಕಾಸ್ ಆಫ್ 90 ಮೈನಸ್ ಥೀಟಾ, ನಿಮ್ಗೆಲ್ಲ ಗೊತ್ತಿದೆ, ಸೈನ್ ಥೀಟಾ, ದಟ್ ಈಸ್ ಸೈನ್ ಆಲ್ಫಾ. ಓಕೆನಾ, ಸೈನ್ ಆಲ್ಫಾ. ದಿಸ್ ಈಸ್ ಡಿ ಡಬ್ಲ್ಯೂ, ರೈಟ್? ಓಕೆ, ಈಗ ಇದನ್ನ ನಾನು ಡಿ ಥೀಟಾ ಅಂತ ತಗೊಂಡಿದ್ದೀನಿ, ಇದನ್ನ ರೇಡಿಯಸ್ ಅಂತ ತಗೊಂಡಿದ್ದೀನಿ. ಅವಾಗ ಡಿ ಎಸ್ ಇಸ್ ಈಕ್ವಲ್ ಟು ಆರ್ ಇಂಟು ಡಿ ಥೀಟಾ ಆಗುತ್ತಾ? ಎಸ್ ಸರ್, ಡಿ ಎಸ್ ಇಸ್ ಈಕ್ವಲ್ ಟು ಆರ್ ಇಂಟು ಡಿ ಥೀಟಾ. ಅಲ್ಲಿಗೆ ಡಿ ಎಸ್ ಜಾಗದಲ್ಲಿ ಆರ್ ಡಿ ಥೀಟಾ ಇಂಟು ಸೈನ್ ಆಲ್ಫಾ ಬರ್ದೆ. ದಟ್ ಈಸ್ ಈಕ್ವಲ್ ಟು ಡಿ ಥೀಟಾ ಸಪ್ರೇಟ್ ಆಗಿ ಇಟ್ಕೋತೀನಿ, ಎಫ್ ಆರ್ ಸೈನ್ ಆಲ್ಫಾ. Please recall what is this F into R into sin alpha. It is nothing but torque cross product, that is equal to d theta into tau. This is tau on one particular particle. ಈ ಬುಕ್ ಅಲ್ಲೇ ಬಂದ್ರೆ ಈ ಪಾರ್ಟಿಕಲಿನ ಮೇಲೆ ಟೌ. ಅದು ಅದೇ ತರ ಇನ್ನೊಂದು ಪಾರ್ಟಿಕಲ್ ಇರ್ಬೋದು, ಇಲ್ಲಿ ಇನ್ನೊಂದು ಪಾರ್ಟಿಕಲ್ ಇರ್ಬೋದು, ಬೇಕಾದಷ್ಟು ಪಾರ್ಟಿಕಲ್ಸ್ ಇದಾವೆ, ಎಲ್ಲಾನು ರೊಟೇಟ್ ಆಗ್ತಿದಾವೆ. ಇದೊಂದೇ ಪಾರ್ಟಿಕಲ್ ಅಲ್ಲ, ಇಲ್ಲೊಂದಿರ್ಬೋದು, ಎಲ್ಲ ರೊಟೇಟ್ ಆಗ್ತಾ ಇದಾವೆ. ಹಾಗಾಗಿ ಎಲ್ಲಾದ್ರ ಮೇಲೂ ಟಾರ್ಕ್ ಆಕ್ಟ್ ಮಾಡ್ಬೇಕಲ್ವಾ? ಹಂಗಾಗಿ ಟೋಟಲ್ ವರ್ಕ್ ಡನ್ ಬಂದ್ಬಿಟ್ಟು ಟೌ 1 ಪ್ಲಸ್ ಟೌ 2 ಪ್ಲಸ್ ಟೌ 3 ಪ್ಲಸ್ ಎಟ್ಸೆಟ್ರಾ ಇಂಟು ಡಿ ಥೀಟಾ. ಸಾರ್, ಇದೇನು ಸರ್ ಅನ್ಯಾಯ? ಡಿ ಥೀಟಾ ಮಾತ್ರ ಡಿ ಥೀಟಾ 1 ಡಿ ಥೀಟಾ 2 ಅಂತ ಬರೀತಿಲ್ವಲ್ಲ, ಯಾಕೆ ಸರ್? ನೆನ್ಪಿಟ್ಕೊಳ್ಳಿ, ರಿಜಿಡ್ ಬಾಡಿ ರೊಟೇಟ್ ಆಗಬೇಕಾದ್ರೆ ಪ್ರತಿಯೊಂದು ಪಾರ್ಟಿಕಲ್ಲು ಸೇಮ್ ಆ್ಯಂಗಲ್ ಅನ್ನು ಕವರ್ ಮಾಡ್ತವೆ. ಇದು 10 ಡಿಗ್ರಿ ಮೂವ್ ಆದರೆ ಇದು 10 ಡಿಗ್ರಿನೇ ಮುಂದಕ್ಕೆ ಹೋಗ್ಬೇಕು, ಇದು 10 ಡಿಗ್ರಿನೇ ಹೋಗಬೇಕು. ಸೊ ಪ್ರತಿಯೊಂದು ಆಬ್ಜೆಕ್ಟು ಕೂಡ ಸೇಮ್ ಡಿ ಥೀಟಾ ಕವರ್ ಮಾಡ್ತವೆ, ಗೊತ್ತಾಯ್ತಾ? ಸೊ ಸೇಮ್ ಡಿ ಥೀಟಾ ಕವರ್ ಮಾಡ್ಕೊಂಡು ಹೋಗ್ತವೆ. ಬೇರೆ ಬೇರೆ ಆ್ಯಂಗಲ್ ಅನ್ನು ಕವರ್ ಮಾಡಿ ಅದು ರಿಜಿಡ್ ಬಾಡಿ ಅಲ್ವೇ ಅಲ್ಲ. ಸೊ ಹಂಗಾಗಿ ನಾನು ಡಿ ಥೀಟಾ 1 ಡಿ
theta 2 ಬರೆಯಂಗಿಲ್ಲ. I should write only tau 1, tau 2, tau 3. Yes, I hope you got it. Therefore, W is equal to total tau into d theta. Please look at this formula. This is the work done for rotational motion. Like for linear motion, work done is force into displacement. Of course, cos 0. Here it is cos 0, that is 1. For rotational motion, it is tau into displacement. So force ಏನು ಕೆಲಸ ಮಾಡುತ್ತೋ ಟಾರ್ಕ್ ಅದೇ ಕೆಲಸ ಮಾಡುತ್ತೆ. ಸೊ ಅಲ್ಲಿ ಅದು ಲೀನಿಯರ್ ಡಿಸ್ಪ್ಲೇಸ್ಮೆಂಟ್, ಇಲ್ಲಿ ಇದು ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್. ಸೊ ಇದು ಕೂಡ ಒಂದು ಇಂಪಾರ್ಟೆಂಟ್ ಡೆರಿವೇಶನ್ನೇ, ಇದನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ. ಸೊ ಈ ವಿಡಿಯೋನ ಇಲ್ಲಿ ನಿಲ್ಲಿಸ್ತೀನಿ. ಇನ್ನೊಂದು ಚೂರು ಇದೆ ರೊಟೇಷನಲ್ ಮೋಷನ್ಗೆ ಸಂಬಂಧಪಟ್ಟಂಗೆ, ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್.